ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಧ್ಯರಾತ್ರಿಯಿಂದನೇ ತುಂಬ ಖುಷಿ ಇದ್ದೀನಿ. ಮಧ್ಯರಾತ್ರಿ ಇವತ್ತು ಕರೆಕ್ಟಾಗಿ ಈಗ 1 ಗಂಟೆ 10 ನಿಮಿಷ ಈಗ ಕರೆಕ್ಟಾಗಿ ನಾನು ಈ ಮಧ್ಯರಾತ್ರಿಯಿಂದನೇ ತುಂಬ ಖುಷಿ ಇದ್ದೀನಿ. ಯಾಕಂದರೆ ನಂದು ಇನ್ನೊಂದು ಹಸು ಕರು ಹಾಕ್ತೈತೆ. ಇನ್ನೊಂದು ಹಸು ನಿಮಗೆ ತೋರಿಸಿದ್ನಲ್ಲ, ಆ ಹಸು ಕರು ಹಾಕ್ತೈತೆ. ಈ ಹಸುನೇ ಕರು ಹಾಕ್ತಾರದು. ಕರೆಕ್ಟಾಗಿ ಮಧ್ಯರಾತ್ರಿ 1 ಗಂಟೆ ಆಯಿತು, ಕೂಗಾಡ್ತಾ ಐತೆ. ಅದಕ್ಕೆ ಆಚೆ ತಗೊಂಡು ಬಂದು ಕಟ್ಟಿದ್ದೀನಿ. ಮ್ಯಾಟ್ಸ್ಗಳ ಮೇಲೆ ಕಟ್ಟಬಾರ್ದು. ಮ್ಯಾಟ್ಸ್ಗಳೆಲ್ಲ ಆ ಕಾಲೆಲ್ಲ ಒದ್ದು ಚಿಂದಿ ಮಾಡಿಬಿಡುತ್ತೆ. ಮತ್ತು ಅದಕ್ಕೆ ಮ್ಯಾಟ್ಸ್ ಮೇಲೆ ಅಷ್ಟೊಂದು ಗ್ರಿಪ್ ಸಿಗಲ್ಲ. ಮಣ್ಣು ಮೇಲೆ ಆ ಗ್ರಿಪ್ ಸಿಗೋದಷ್ಟು ಮ್ಯಾಟ್ಸ್ ಮೇಲೆ ಸಿಗಲ್ಲ. ಅದಕ್ಕೋಸ್ಕರ ಆಚೆ ತೊಗೊಂಡು ಬಂದು ಕಟ್ಟಿದ್ದೀನಿ. ನನಗೆ ಕೆಲವರು ದೊಡ್ಡವ್ರು ಅಂದಿದ್ರು, ಕರು ಹಾಕೋ ಟೈಮಲ್ಲಪ್ಪ ಆಚೆ ಕಟ್ಟು ಅಂತ. ಅದಕ್ಕೆ ತಗೊಂಡು ಬಂದು ಆಚೆ ಕಟ್ಟಿದ್ದೀನಿ. ಇದಕ್ಕೆ ಆಗಿಬಿಡುತ್ತೆ ಕರಿ ನನ್ನ ಪ್ರಕಾರ 1-2-3 ಗಂಟೆಗೆಲ್ಲ ಆಗಿಬಿಡುತ್ತೆ. ನಂದಿದು 2ನೇ ನಂದು ಲಕ್ಷ್ಮಿ. ನನ್ನ ಹಣೆ ಬರ ಇವತ್ತು ಬರ್ದಿರ್ಬೋದು ದೇವರು ಮೋಸ್ಟ್ಲಿ. ಅದಕ್ಕೆ ನನ್ನ ಹಣೆ ಬರ ಇವತ್ತು ಚೆನ್ನಾಗಾಗತ್ತೆ ಅಂತ ಕಾನ್ಫಿಡೆನ್ಸಿಂದ ತುಂಬ ಖುಷಿಯಾಗಿದ್ದೀನಿ. ನಾನು ಇವತ್ತಿಂದ ನನ್ನ ಹಣೆ ಬರ ಚೇಂಜ್ ಆಗ್ತೈತೆ, ನಂದು ಲೈಫ್ ಚೇಂಜ್ ಆಗ್ತೈತೆ, ನನ್ನ ಫ್ಯೂಚರ್ ಬರ್ತೈತೆ ಅನ್ನೋಕ್ಕೋಸ್ಕರ ತುಂಬಾ ಖುಷಿ ಇದ್ದೀನಿ ನಾನು. ನೀವೆಲ್ಲರೂ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಖುಷಿ ಹೇಗೈತೆ. ನೋಡಿದ್ರೆ ನೀವು ಮಾಡೋರು ಕೆಲವೊಬ್ರದ್ದು ರೈತರ ಮಕ್ಕಳದ್ದು ಕನಸಿರತ್ತಲ್ಲ, ಅವರೆಲ್ಲ ಕಮೆಂಟ್ ಮಾಡಿ ಹೇಳಿ ಹೆಂಗಿರ್ಬೋದು ಅಂತ. ಕರು ಆಗ್ತೈತೆ, ತುಂಬ ಖುಷಿ ಆಗ್ತಾಯಿದ್ದೀನಿ. ಬಟ್ ಒಂದು ಕಡೆ ತುಂಬ ನೋವು ಆಗ್ತೈತೆ. ಆ ಹಸು ಎಷ್ಟು ನೋವು ಕಷ್ಟಪಡ್ತಾ ಇರ್ಬೋದು, ಎಷ್ಟು ನೋವು ತಿಂತಾ ಇರ್ಬೋದು ಅಂತ ಒಂದು ಕಡೆ ನೋವು ಆಗ್ತೈತೆ. ಇನ್ನೊಂದು ಕಡೆ ಒಳ್ಳೆ ಟೈಮ್ ಸ್ಟಾರ್ಟ್ ಆಯಿತು, ನನ್ನ ಫ್ಯೂಚರ್ ಸ್ಟಾರ್ಟ್ ಆಯಿತು ಅಂತ ತುಂಬ ಖುಷಿ ಆಗ್ತೈತೆ. ಒಂದು ಕಡೆ ನೋವು ಆಗ್ತೈತೆ, ಎಷ್ಟು ಕಷ್ಟಪಡ್ತಾ ಇರ್ಬೋದು ಅಂತ. ನಾನು ಕೂಡ ಯಾವತ್ತೂ ಹಸುಗಳಿಗೆ ಹೊಡೆಯಲ್ಲ, ತುಂಬ ಪ್ರೀತಿಸ್ತೀನಿ, ತುಂಬ ಪ್ರೀತಿ ಮಾಡ್ತೀನಿ. ಎಲ್ಲ ಹಸುಗಳಿಗೂ ಅಷ್ಟೇ. ನನಗೆ ಚಿಕ್ಕ ವಯಸ್ಸಿಂದನೂ ಅಂದರೂ ತುಂಬ ಪ್ರೀತಿ. ನೋಡಿ ಎಷ್ಟು ಕಷ್ಟ ಬೀಳ್ತೈತೆ ನೋಡಿ ಫ್ರೆಂಡ್ಸ್, ಎಷ್ಟು ಕಷ್ಟ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಎಷ್ಟು ಕಷ್ಟ ಬೀಳ್ತೈತೆ ನೋಡಿ. ಕರುದು ಕಾಲೇನೋ ಕಾಣಿಸ್ತೈತೆ ನೋಡಿ ಫ್ರೆಂಡ್ಸ್. ಕರುದು ಸಣ್ಣದು ಕಾಲೇನೋ ಕಾಣಿಸ್ತೈತೆ ನೋಡಿ. ಕರುದು ಕಾಲೇನೋ, ಅದು ಕಾಲೇನೋ ತಲೆ ಏನೋ. ಕರುದು ಕಾಲು, 2 ಕಾಲು ಆಚೆ ಬಂತು ಫ್ರೆಂಡ್ಸ್. ನೋಡಿ 2 ಕಾಲು ಆಚೆ ಬರ್ತೈತೆ ನೋಡಿ. ಎಷ್ಟು ಕಷ್ಟಪಡ್ತೈತೆ ಅನ್ನೋದು ಫ್ರೆಂಡ್ಸ್. ತುಂಬ ಕಷ್ಟಪಡ್ತೈತೆ, ಒದ್ದಾಡ್ತೈತೆ, ಕಾಲು ಮೇಲ್ಗಡೆ ಮಾಡ್ತೈತೆ, ತಲೆ ಮೇಲ್ಗಡೆ ಮಾಡ್ತೈತೆ. ತುಂಬ ಕಷ್ಟಪಡ್ತೈತೆ ಫ್ರೆಂಡ್ಸ್. ಅಪ್ಪೋ ಇಷ್ಟು ಕಷ್ಟ ಬಂತು. ಬಾ 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 ಈ ಥರ ಎಳಿಬಾರ್ದು ಅಂತಾರೆ. ಅದಕ್ಕೆ ನಾನು ಎಳಿತಾ ಇಲ್ಲ. ಅದು ದಮ್ ಕೊಟ್ಟಾಗ ನಾನು ಎಳಿಬೋದು, ಈಗ ಎಳೆಯೋಕ್ಕಾಗಲ್ಲ ನಾನು. ಮುಖ ಅದು ಪುಷ್ ಮಾಡಿದ್ರೆ ಎಳಿಬೋದು ನಾನು. ಒಂದು ಸ್ವಲ್ಪ ಪುಷ್ ಮಾಡು, ಒಂದು ಸ್ವಲ್ಪ ಪುಷ್ ಮಾಡಿದ್ರೆ ಎಳಿಬೋದು ನಾನು. ಅದು ಪುಷ್ ಮಾಡ್ತಾ ಇಲ್ಲ, ಪುಷ್ ಮಾಡಿದ್ರೆ ನಾನು ಎಳಿಬೋದು. ತುಂಬ ಕಷ್ಟ ಆಗ್ತೈತೆ ಫ್ರೆಂಡ್ಸ್, ತುಂಬಾ ಕಷ್ಟ ಆಗ್ತೈತೆ. ಅದ್ರದ್ದು ಕರು ಅತಿ ದೊಡ್ಡದೇನೋ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಒಳಗಡೆನೇನೋ ಒಂದು ಸ್ವಲ್ಪ ದಪ್ಪ ಇರ್ಬೋದು ಕರು, ಅದಕ್ಕೆ ತುಂಬ ಹಿಂಸೆ ಆಗ್ತೈತೆ. ಆಚೆನೂ ಕೂಡ ಬರ್ತಾ ಇಲ್ಲ. ಒಂದು ಸ್ವಲ್ಪ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ, ಆಚೆ ಬರ್ತಾ ಇಲ್ಲ. ದೇವರೇ ಬಂದ್ಬಿಟ್ರೆ ಸಾಕು. ಅದರದ್ದು ನಾಲ್ಗೆ ಬೇರೆ ಆಚೆ ಬಂದ್ಬಿಟ್ಟೈತೆ ಆ ಕರುದು. ಏನೋ ಕಾಲುಗಳನ್ನು ದಪ್ಪನೇ ಕಾಣಿಸ್ತವೆ, ಏನೋ ಗೊತ್ತಿಲ್ಲ. ದೇವರೇ ಕಾಪಾಡಬೇಕು. ಆಗ್ಬಿಡ್ತು, ನಾನು ಪ್ರಯತ್ನ ಮಾಡಿದೆ, ಅದು ಪುಷ್ ಮಾಡ್ತು, ನನಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತು. ನಾನು ಅವಳಿಗೆ ಸಪೋರ್ಟ್ ಮಾಡಿದೆ, ಒಂದು ಸ್ವಲ್ಪ ಪುಷ್ ಮಾಡಿದ್ಲು.
ಕೈಯಿಂದ ಮೆಲ್ಗೆ 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 ಎಳ್ಕೊಂಡ್ಬಿಟ್ಟೆ. ನಂದು ಇನ್ನೊಂದು ಲಕ್ಷ್ಮಿ ಬಂದ್ಬಿಡ್ತು. ತುಂಬ ಟ್ಯಾಂಕ್ಸ್ ದೇವರೇ, ತುಂಬ ಟ್ಯಾಂಕ್ಸ್. ತುಂಬ ಖುಷಿಯಾಗಿದ್ದೀನಿ. ಅಪ್ಪ ನನಗೆ ತುಂಬ ಖುಷಿ ಆಯಿತು. ತುಂಬ ಕ್ಯೂಟ್ ಆಗೈತೆ ಚಿಕ್ಕ ಮರಿ, ತುಂಬ ಕ್ಯೂಟ್ ಆಗೈತೆ. ಇನ್ನೂ ಗಂಡು ಮರಿನೂ ಹೆಣ್ಣು ಮರಿನೂ ನಾನು ನೋಡಿಲ್ಲ. ಅಪ್ಪ ಆಗಿದ್ದೆ ಸಾಕು. ಆ ನೋವನ್ನ ನೋಡೋಕೆ ಆಯ್ತಿತ್ತಿಲ್ಲ ನನ್ನ ಕಣ್ಣಲ್ಲಿ. ಅದರದ್ದು ನೋವು ನನಗೆ ನೋಡೋಕೆ ಆಯ್ತಿತ್ತಿಲ್ಲ. ಅಪ್ಪ ಅದಕ್ಕೊಂದು ಸ್ವಲ್ಪ ಸಮಾಧಾನ ಮಾಡಿದೆ. ಪುಷ್ ಮಾಡ್ತಿದ್ಲು, ಹೇಳಿದೆ ನಾನು ಮೆಲ್ಗೆ ಹೇಳ್ಕೊಂಡೆ. ಅದು ಪುಷ್ ಮಾಡಿ ನನಗೆ ಸಪೋರ್ಟ್ ಮಾಡ್ತು. ಬಟ್ ಅದ್ರ ನೋವು ನನಗೆ ನೋಡೋಕ್ಕಾಗಿಲ್ಲ. ಅದರದ್ದು ಪ್ರೀತಿ ಈಗ ನೋಡೋಕ್ಕಾಗ್ತೈತೆ. ಎಷ್ಟು ಪ್ರೀತಿ ಮಾಡ್ತೈತೆ ನೋಡಿ. ಆ ಟೈಮಲ್ಲಿ ನೋಡೋಕ್ಕಾಗ್ತೈತಿಲ್ಲ. ಈಗ ಅದು ಆ ಮಗುಗೆ ಪ್ರೀತಿ ಮಾಡ್ತಾರದು ನೋಡಿ. ಪ್ರಾಣಿದು ಮಗುಗೆ ಎಷ್ಟು ಪ್ರೀತಿ ಇರುತ್ತೆ. ಪ್ರಾಣಿಗಳದ್ದು ಒಂಥರ ವಿಚಿತ್ರ ಪ್ರೀತಿ. ಅದು ನೋಡಿ ಕೂಗಾಡ್ತೈತೆ. ಆ ಕರುಗೆ ನೋಡ್ಬಿಟ್ಟು ಕೂಗಾಡ್ತಾರದು. ಇದು ಪ್ರೀತಿ ಮಾಡ್ತೈತೆ. ಚೆನ್ನಾಗೈತೆ ಕರು ಮಾತ್ರ, ಸಖತ್ತಾಗೈತೆ ಕರು. ಈ ಕರು ಥರನೇ ಐತೆ. ಕರ್ಗೆ ವೈಟ್ ಈ ಕರು ಥರನೇ ಈ ಕರುನೂ ಕಾಣಿಸ್ತಾರದು. ಬಟ್ ಗಂಡು ಕರುನೂ ಹೆಣ್ಣು ಕರುನೂ ಗೊತ್ತಿಲ್ಲ. ಗಂಡು ಕರು. ಇದ್ರದ್ದು ಪ್ರೀತಿ ನೋಡಿ ಹೆಂಗೆ ನಾಲ್ಗಿಂದ ಕ್ಲೀನ್ ಮಾಡ್ತೈತೆ. ಅದಕ್ಕೆ ನೆಕ್ಕಿ ಅದಕ್ಕೆ ಕ್ಲೀನಿಂಗ್ ಮಾಡ್ತೈತೆ. ಅಮ್ಮಂದೇ ಒಂಥರ ಪ್ರೀತಿ, ಪ್ರಾಣಿಗಳದ್ದೇ ಒಂಥರ ಪ್ರೀತಿ. ನೋಡಿ, ಎಷ್ಟು ಪ್ರಾಣಿಗಳೇ ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ಮೇಲೆ ನಮ್ಮ ಸ್ವಂತ ಅಪ್ಪ ಅಮ್ಮ ನಮಗೆ ಎಷ್ಟು ಪ್ರೀತಿ ಮಾಡ್ತಾ ಇರ್ತಾರೆ. ಪ್ರಾಣಿಗಳಿಗೆ ಇಷ್ಟೊಂದು ಪ್ರೀತಿ ತನ್ನ ಮಗು ಮೇಲೆ ಅಂದಮೇಲೆ ಮನುಷ್ಯರಿಗೆ ಎಷ್ಟು ಪ್ರೀತಿ ಮಾಡಿರ್ತಾರೆ. ಕೆಲವೊಬ್ರು ಮಕ್ಕಳಿಗೆ ಅರ್ಥ ಆಗಲ್ಲ ನೋಡಿ ಅಮ್ಮಂದಿರ ಪ್ರೀತಿ, ಅಪ್ಪಂದಿರ ಪ್ರೀತಿ. ಈ ಪ್ರಾಣಿಗಳನ್ನ ನೋಡ್ಬಿಟ್ಟು ಕಲೀರಿ. ಈಗ ನಾವು ಹುಟ್ಟಾಗ ನಮ್ಮ ಅಮ್ಮ ನಮಗೆ ಎಷ್ಟು ಪ್ರೀತಿ ಮಾಡಿರ್ತಾರೆ ನಾವು ನೋಡಿರಲ್ಲ, ನಮಗೆ ಅರ್ಥನೂ ಆಗಲ್ಲ. ನಾವು ದೊಡ್ಡವರಾದ್ಮೇಲೆ ನಮಗೆ ಹೇಳಿದ್ರೂ ನಮ್ಗೆ ಅರ್ಥ ಆಗೋದೂ ಇಲ್ಲ. ಅಂಥದ್ದವರು ಈ ಪ್ರಾಣಿಗಳದ್ದು ಪ್ರೀತಿನ ನೋಡಿ ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಅಮ್ಮನ ಪ್ರೀತಿ ಎಷ್ಟು ಮಾಡಿರ್ಬೋದು. ಈ ಪ್ರಾಣಿ ತಾಯಿನೇ ಇಷ್ಟೊಂದು ಆ ಮಗುಗೆ ಪ್ರೀತಿ ಮಾಡ್ತೈತೆ ಅಂದರೆ ನಮ್ಮಮ್ಮ ನಮಗೆ ಹುಟ್ಟಾಗ ನಮ್ಗೆ ಎಷ್ಟು ಪ್ರೀತಿ ಮಾಡ್ತಾ ಇರ್ಬೋದು, ಎಷ್ಟು ಖುಷಿಯಾಗಿರ್ಬೋದು. ಈ ಪ್ರಾಣಿ ಅಮ್ಮನೇ ಇಷ್ಟೊಂದು ಖುಷಿಯಾಗೈತೆ ಅಂದರೆ ನಮ್ಮಮ್ಮ ಎಷ್ಟು ಖುಷಿಯಾಗಿರ್ಬೋದು. ಆ ಟೈಮಲ್ಲಿ ನಮ್ಮ ರಿಲೇಷನ್ಸ್ ಎಷ್ಟು ಖುಷಿಯಾಗಿರ್ಬೋದು ಅನ್ನೋದನ್ನ ನನಗೆ ಚೆನ್ನಾಗಿದ್ದ ನೋಡಿದಾಗ ನನಗೆ ಹಾಗೆ ಮನ್ಸಿಗೆ ಕಾಣಿಸ್ತಾ ಇರೋದು. ನಾನು ಹುಟ್ಟಾಗ ನಮ್ಮಮ್ಮ ನನಗೆ ಎಷ್ಟು ಪ್ರೀತಿ ಮಾಡ್ತಾ ಇರ್ಬೋದು, ನನಗೆ ಯಾವ ಥರ ನೋಡ್ಕೊಂಡಿರ್ಬೋದು ಅಂತ ನನಗೆ ಇವತ್ತು ನನಗೆ ಈ ಹುಟ್ಟ ತಕ್ಷಣ ಇದೇ ನಾನು ಫಸ್ಟ್ನೇ ಸತಿ ನೋಡಿರೋದು. ಇದೇ ಫಸ್ಟ್ನೇ ಸತಿ ನಾನು ಕೈ ಹಾಕಿರೋದು. ಅದರಿಂದ ನನಗೆ ಎಷ್ಟು ಈ ಥರನೇ ನನಗೆ ನನ್ನ ಮನ್ಸಿಗೆ ಅನಿಸ್ತಾ ಇರೋದು ಈ ಥರನೇ. ಪ್ರಾಣಿ ಅಮ್ಮನೇ ಇಷ್ಟೊಂದು ಪ್ರೀತಿ ಮಾಡಿದಾದ್ಮೇಲೆ ತನ್ನ ಮಗುಗೆ ನಮ್ಮಮ್ಮ ನನಗೆ ಎಷ್ಟು ಪ್ರೀತಿ ಮಾಡಿರ್ಬೋದು. ಅದು ಪ್ರಾಣಿ, ಅದು ನಮ್ಮಮ್ಮ ಎಷ್ಟು ನನ್ನ ಪ್ರೀತಿ ಮಾಡಿರ್ಬೋದು ಅಂತ ಇವತ್ತು ತುಂಬ ಮನಸ್ಸಲ್ಲಿ ನನ್ನ ಮೈಂಡಲ್ಲಿ ಇದೇ ಮಾತು ನನಗೆ ಬರ್ತೈತೆ.